ಅಲ್ಲಿ ಸರಕು ಸಾಗಣೆ ಮಾಡಕ್ಕೆ ನಿಮಗೆ ಪೋರ್ಟರ್ ಅವರು ಲೆಟರ್ ಕೊಟ್ಟಿದ್ದಾರಾ? ಲೆಟರ್ ಕೊಡಪ್ಪ, ನಾನು ನಿನ್ ಗಾಡಿನ ಬಿಟ್ಬಿಡ್ತೀನಿ. ಇವರು ಕ್ಲೀನಾಗಿ ಹೇಳಿದ್ದಾರೆ. ಯಾರೆಲ್ಲ ಆರ್ ಟಿ ಒ ಅವರು ಪೋರ್ಟ್ರನ್ನ ಹಿಡಿತಾ ಇಲ್ಲ, ನಮ್ಗೇನು ಮಾಡ್ತಾ ಇಲ್ಲ ಅಂತಿದ್ರಲ್ಲ, ಕೇಳಿಸ್ಕೊಳ್ಳಿ. ಇನ್ನೊಂದ್ಸರಿ ಆಗ್ತೀನಿ, ಕೇಳಿಸ್ಕೊಳ್ಳಿ. ಏನ್ ಕೇಳ್ತಾ ಇದ್ರ ಮಕ್ಕಳು ಅಂದ್ರೆ, ಪೋರ್ಟರ್ ಅಲ್ಲಿ ವೈಟ್ ಬೋರ್ಡ್ ಅಲ್ಲಿ ಸರಕು ಸಾಗಣೆ ಮಾಡಕ್ಕೆ ನಿಮಗೆ ಪೋರ್ಟರ್ ಅವರು ಲೆಟರ್ ಕೊಟ್ಟಿದ್ದಾರಾ? ಲೆಟರ್ ಕೊಡಪ್ಪ, ನಾನು ನಿನ್ ಗಾಡಿನ ಬಿಟ್ಬಿಡ್ತೀನಿ. ಅಲ್ಲಿ ಕಟ್ಬಿಟ್ಟು ಬಂದು ಕಟ್ಟಕ್ಕಾಗ ದುಡ್ಡಿಲ್ವಲ್ಲ. ಆರ್ ಟಿ ಓದವರಾಗ್ಲಿ ನಮ್ಮದು ಹಿಡಿತಾವ್ರೆ. ಏನಾರ ಸಮಸ್ಯೆ ಆದ್ರೆ ಒಬ್ರಿಗೊಬ್ರು ಎಲ್ಲಾ ಸೇರ್ಕೊಂಡು ಮಾತಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಅಷ್ಟೋ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್ ಚಾನಲ್. ಮತ್ತೊಂದು ವಿಡಿಯೋಗೆ ಮೇಲೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಈ ಒಂದು ವಿಡಿಯೋನ ಒಂದು ಅಪ್ಡೇಟ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ಟೈಟ್ಲ್ ಅಂತ ತಮ್ಮಲ್ಲಿ ನೋಡಿರ್ತೀರ. ತುಂಬ ಜನ ಈ ಸಂದರ್ಭಕ್ಕೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಆದಂಥ ಘಟನೆಗೆ ನಾವು ಮಾಡಿದಂಥ ವೀಡಿಯೋಸ್ಗೆ ಕೆಲವರು ಕಮೆಂಟ್ಸ್ ಮಾಡ್ತಾಯಿದ್ರಿ. ಏನಪ್ಪ ಅಂದರೆ, ನಾವೇನೋ ಓನಾಗಿ ಕ್ರಿಯೇಟ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ, ನಮ್ಮ ಯೂಟ್ಯೂಬರ್ಸಿಂದನೇ ಈ ಅಪ್ಲಿಕೇಶನ್ಸ್ಗೆ ತೊಂದರೆ ಆಗ್ತಾಯಿದ್ದಾವೆ, ನಮ್ಮಿಂದನೇ ಆರ್ ಟಿ ಓದವ್ರು ಹಿಡಿತಾ ಇದ್ದಾರೆ. ಆಮೇಲೆ ಕೆಲವು ಕಮೆಂಟ್ಸ್ಗಳಂತೂ ನಾನು ಕೇಳೋಕ್ಕೂ ಆಗ್ತಾಯಿರಲಿಲ್ಲ, ನೋಡೋಕ್ಕೂ ಆಗ್ತಾಯಿರಲಿಲ್ಲ. ಅಂದರೆ ತಲೆ ಇದ್ದು ಕಮೆಂಟ್ ಮಾಡ್ತೀರಾ, ತಲೆ ಇಳಿದ್ರೆ ಕಮೆಂಟ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಾಗಬೇಕು. ಆಮೇಲೆ ಕೆಲವರು ಕಮೆಂಟ್ಗಳು ಮಾಡ್ತಾ ಇದ್ದಿದ್ದೇನಪ್ಪ ಅಂದರೆ, ನಿಮ್ಗೇನೂ ಗೊತ್ತಿಲ್ಲ, ಸುಮ್ಮನೆ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾಯಿದ್ದೀವಿ ಅಂತ. ಅಪ್ಪ, ನಾವು ಒಂದು ವೀಡಿಯೋ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ರಿಸರ್ಚ್ ಮಾಡಿರ್ತೀವಿ ಅಂತ ನಮಗೆ ಗೊತ್ತು. ಆಮೇಲೆ ನಾವು ಒಂದು ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾ ಇದ್ದಿದ್ದರೆ ನಾವು ಕಂಪ್ನಿ ನಮ್ಮನ್ನು ಸುಮ್ಮನೆ ಬಿಡ್ತಿತ್ತು ಅಂತ ಯೋಚನೆ ಮಾಡಿ. ಓಕೆನಾ, ಅಷ್ಟೆಲ್ಲ ಇಷ್ಟಪಡ್ತೀನಿ. ಓಕೆನಾ. ಸೊ ಕೆಲವ್ರು ಹೇಳ್ತಾಯಿದ್ರಿ ಪೋರ್ಟರು ಲೀಗಲ್ ಇದೆ, ಪೋರ್ಟರ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಮಾಡಬಹುದು. ಈ ಯೂಟ್ಯೂಬರ್ಸು ಬೇಕು ಅಂತ ನಮಗೆ ಡ್ಯೂಟಿ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ, ಇವರಿಂದನೇ ಹಂಗೆ ಹಿಂಗೆ ಅಂತ ತುಂಬ ಕಮೆಂಟ್ಸ್ ಬಂತು. ಸೊ ನಾನು ಅದಕ್ಕೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಏನಕ್ಕಪ್ಪ ಅಂದರೆ ಅರ್ಥ ಆಗೋರಿಗೆ ಅರ್ಥ ಆದರೆ ಸಾಕು. ಓಕೆನಾ. ಈ ಕೆಲವರು ಓವರ್ ಸ್ಮಾರ್ಟ್ ಅಂತಿರ್ತಾರೆ. ಅಂದರೆ ನಾನೇ ಎಲ್ಲ ಸರಿ, ನಾನು ಮಾಡಿದ್ದೆ ಅನ್ನೋ ರೇಂಜ್ಗಿರೋರು ಬಂದ್ಬಿಟ್ಟು ನೀನು ಫೇಕ್ ನ್ಯೂಸ್ ಮಾಡ್ತಿದ್ದೀಯ ಅಂದಿದ್ರೆ ತಕ್ಷಣ ನಾವೇನು ಫೇಕ್ ಅದಾಗಲ್ಲ. ಸೊ ನಮಗೇನು ಗೊತ್ತೋ, ನಮ್ಮ ರಿಯಾಲಿಟಿ ಏನು ಅಂತ ನಾವು ತೋರ್ಸೋಕ್ಕೆ ಅಂತ ಇರೋದೇ ನಾವು ಯೂಟ್ಯೂಬರ್ಸು. ಓಕೆನಾ. ಒಂದು ಅಪ್ಲಿಕೇಶನಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಿದೆ ಅಂತ ತೋರಿಸೋರು ನಾವೇ, ಒಂದು ಅಪ್ಲಿಕೇಶನ್ನ ಸರಿ ಇಲ್ಲ ಅಂತ ತೋರಿಸೋರು ನಾವೇ. ಏನಕ್ಕಂದರೆ ಅದು ಸರಿ ಇದ್ದರೆ ಸರಿ ಅಂತ ತೋರಿಸ್ತೀವಿ, ಮಿಸ್ಟೇಕ್ ಮಾಡ್ತಾಯಿದ್ರೆ ತಪ್ಪು ಮಾಡಿದ್ರೆ ತಪ್ಪು ಅಂತ ತೋರಿಸ್ತೀವಿ. ಸೊ ನಮ್ಮ ಕೆಲಸನೇ ಅದು. ಓಕೆನಾ. ಯೂಟ್ಯೂಬರ್ಸ್ ಅಂದಮೇಲೆ ನಮ್ಮ ಕೆಲಸನೇ ಅದು. ಅದು ಬಿಟ್ಟು ಬೇರೆ ಕಮೆಂಟ್ಸ್ಗಳಾಗ್ತೀರಾ, ನಿಮ್ಮ ಕಮೆಂಟ್ಸ್ಗಳಿಗೆ ನಾನಂತೂ ರಿಪ್ಲೈ ಮಾಡೋಕ್ಕೂ ನನಗೆ ನಿಜ ಹೇಳಬೇಕು ಅಂದರೆ ಒಂಥರ ಬೇಜಾರಾಗ್ಬಿಡುತ್ತೆ. ಕೆಲವರಾದರೆ ಏನೂ ಗೊತ್ತಿಲ್ಲ ನಮಗೆ, ನಾವು ಸುಮ್ಮನೆ ಏನೋ ಕ್ಯಾಮ್ರಾ ಆನ್ ಮಾಡ್ಕೊಂಬಿಟ್ಟು ಮಾತಾಡೋ ರೇಂಜಿಗೆ ಮಾತಾಡ್ತೀರಾ. ಸೊ ನಿಮಗೆಲ್ಲ ಒಂದು ವೀಡಿಯೋನ ಇವತ್ತು ತಂದಿದ್ದೀನಿ. ಓಕೆನಾ. ಸೊ ಈ ಒಂದು ವೀಡಿಯೋನ ನಾನು ಬೆಳಗ್ಗೆ ಗ್ರೂಪಲ್ಲಿ ಹಾಕಿದರು. ಓಕೆನಾ. ಸೊ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ರಿಯಾಕ್ಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನೀವೇನಾದರೂ ನೋಡಬೇಕು ಅಂದರೆ V2 ನ್ಯೂಸ್ ಕನ್ನಡ ಚಾನಲ್ ಅಂತ ಇದೆ, ಹೋಗಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಬೇಕಾದರೆ ಆ ಚಾನಲಲ್ಲಿ ಫುಲ್ ವೀಡಿಯೋ ಇದೆ, ಹೋಗಿ ನೋಡ್ಕೊಬೋದು. ಓಕೆನಾ. ಸೊ ನಾನೀಗ ಅದನ್ನು ವಾಯ್ಸ್ ಕ್ಲಿಪ್ ನಿಮಗೆ ಕೇಳಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಇದು ಏನಪ್ಪ ಅಂದರೆ ಹೇಳ್ಬಿಡ್ತೀನಿ ಇನ್ನೊಂದು ಸರಿ. ನಮ್ಮ ಪೋರ್ಟ್ರು ರೈಡರ್ಸು ಯಾರೆಲ್ಲ ಪೋರ್ಟ್ರ್ ಮಾಡ್ತಾ ಪ್ರಾಬ್ಲಮ್ ಆಗಿದೆ, ಯಾರೆಲ್ಲ ಪೋರ್ಟ್ರ್ ಮಾಡ್ತಾ ಆರ್ ಟಿ ಓದವ್ರು ಹಿಡಿದಿದ್ದಾರೆ, ಅವರೆಲ್ಲರೂ ಪೋರ್ಟ್ರ್ ಆಫೀಸ್ಗೆ ಮುತ್ತಿಗೆ ಮೀನ್ಸ್ ಅಂದರೆ ಪೋರ್ಟ್ರ್ ಆಫೀಸ್ಗೆ ಹೋದಾಗ, ಒಂದು 10-20 ಜನ ಹೋದಾಗ ಅವರು ರೆಸ್ಪಾನ್ಸ್ ಏನಿದೆ ಅಂತ ನೋಡಿ ಅವ್ರಿಗೆ. ನೀವು ದುಡ್ಡು ಕಟ್ಬಿಟ್ಟು ಬನ್ನಿ ಅಂತಾರ. ನಾವು ನಿಮಗೆ 20% ದುಡ್ಡು ಕಟ್ಟಿ, ನಮ್ಮ ಹತ್ರ 20% ದುಡ್ಡು ಕಟ್ಟಿ, 120 ರೂಪಾಯಿ ಕೊಡೋದು ಕಮಿಷನ್. ನಿಮಗೆ 10 ರೂಪಾಯಿ 20 ರೂಪಾಯಿ ಕಟ್ತೀವಿ. ಕಟ್ಟಿಬಿಟ್ಟು ನಿಮಗೆ ನಾವು ಅವ್ರಿಗೆ 5,000 8,000 ಕಟ್ಟಿಲ್ಲ ಅಂದ್ರೆ ದುಡ್ಡಿಲ್ಲ. ಬೆಳಗ್ಗೆ ಎದ್ದು ಗಾಡಿ ಪೆಟ್ರೋಲ್ಗೆ 200 ರೂಪಾಯಿ ಬಂದಿದ್ರೆ ನನಗೆ ಕಷ್ಟ ಪರ್ ಡೇ ಒಬ್ಬೊಬ್ರದ್ದು ಒಂದೊಂದು ಕಮಿಟ್ಮೆಂಟ್ ಇದೆ. EMI ಗಾಡಿ ಕಟ್ಟಬೇಕು, ಹೋಟೆಲ್ ಕಂಪ್ನಿ ಹಚ್ಕೊಂಡು ಬಂದಿದ್ದೀವಿ. ಇಲ್ಲೇನು ನಾವು ನಿಮ್ಮೆಲ್ಲ ದ್ವೇಷ ಜಗಳಕ್ಕೆ ಬಂದಿಲ್ಲ. ಅವರು ಆರ್ ಟಿ ಓದರಿಂದ ಏನು ಕೇಳ್ತಾ ಇದ್ದಾರೆ ಮಕ್ಕಳು ಅಂದರೆ, ಪೋರ್ಟರ್ ಅಲ್ಲಿ ವೈಟ್ ಬೋರ್ಡ್ ಅಲ್ಲಿ ಸರಕು ಸಾಗಣೆ ಮಾಡಕ್ಕೆ ನಿಮಗೆ ಪೋರ್ಟರ್ ಅವರು ಲೆಟರ್ ಕೊಟ್ಟಿದ್ದಾರಾ? ಲೆಟರ್ ಕೊಡಪ್ಪ, ನಾನು ನಿನ್ ಗಾಡಿನ ಬಿಟ್ಬಿಡ್ತೀನಿ. ಅರ್ಥ ಆಯ್ತಾ ಪಾಯಿಂಟು? ಇವರು ಕ್ಲೀನಾಗಿ ಹೇಳಿದ್ದಾರೆ. ಯಾರೆಲ್ಲ ಆರ್ ಟಿ ಒ ಅವರು ಪೋರ್ಟ್ರನ್ನ ಹಿಡಿತಾ ಇಲ್ಲ, ನಮಗೇನು ಮಾಡ್ತಾ ಇಲ್ಲ ಅಂತಿದ್ರಲ್ಲ, ಕೇಳಿಸ್ಕೊಳ್ಳಿ. ಇನ್ನೊಂದ್ಸರಿ ಆಗ್ತೀನಿ, ಕೇಳಿಸ್ಕೊಳ್ಳಿ. ಅವರು ಆರ್ ಟಿ ಓದರಿಂದ ಏನ್ ಕೇಳ್ತಾ ಇದಾರೆ ಮಕ್ಕಳು ಅಂದ್ರೆ, ಪೋರ್ಟರ್ ಅಲ್ಲಿ ವೈಟ್ ಬೋರ್ಡ್ ಅಲ್ಲಿ ಸರಕು ಸಾಗಣೆ ಮಾಡಕ್ಕೆ ನಿಮಗೆ ಪೋರ್ಟರ್ ಅವರು ಲೆಟರ್ ಕೊಟ್ಟಿದ್ದಾರಾ? ಲೆಟರ್ ಕೊಡಪ್ಪ, ನಾನು ನಿನ್ ಗಾಡಿನ ಬಿಟ್ಬಿಡ್ತೀನಿ. ಅಲ್ಲಿ ಕಟ್ಬಿಟ್ಟು ಬಂದು
ಎಲ್ಲಿ ಹಿಡ್ಕೊಳಲ್ಲ ಇಲ್ಲಿ ಒಂದ್ಸರಿ 5,000 ಸಾವಿರ ಅಂದರೆ ಎಲ್ಲಿ ಹಿಡ್ಕೊಳಕ್ಕಾಗುತ್ತೆ? ಏನು 5,000 ಸಾವಿರ ಸುಮ್ಮನೆ? ನಮಸ್ಕಾರ, ನಾನು ಶಿವಕುಮಾರ್. ಕೋಟರಲ್ಲಿ ಸುಮಾರು ಎರಡೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, RTOದವರು ಗಾಡಿ ಹಿಡಿತಿದ್ದಾರೆ, ಟ್ರಾಫಿಕ್ ಪೊಲೀಸ್ನವರು ಗಾಡಿ ಹಿಡಿತಿದ್ದಾರೆ. ವೈಟ್ ಬೋರ್ಡಲ್ಲಿ ಕೇಳಿಸ್ತಿದ್ಯಾ? ಕ್ಲಿಯರಾಗಿ ಕೇಳಿಸ್ತಿದ್ಯಾ? RTOದವರು ಟ್ರಾಫಿಕ್ ಪೊಲೀಸರು ಗಾಡಿನ ಹಿಡಿತಾ ಇದ್ದಾರೆ. ಸೊ ತುಂಬ ಜನ ಹೇಳ್ತೀರಾ ಗಾಡಿನ ಹಿಡಿತಿಲ್ಲ ಅಂತ. ನಾನೊಂದು ಮಾತು ಹೇಳಲ್ಲ, ಬೆಂಗಳೂರು ತುಂಬ ದೊಡ್ಡದು. ನೀವು ಅಂದ್ಕೊಂಡಂಗೆ ತುಂಬ ಚಿಕ್ಕದಲ್ಲ. ನೀವು ಗಲ್ಲಿ ಒಳಗಡೆ ಡ್ಯೂಟಿ ಮಾಡಿಬಿಟ್ಟು RTOದವ್ರು ಹಿಡಿತಾ ಇರೋದನ್ನು ಅನ್ನೋದಲ್ಲ. ನೀವು ಕರೆಕ್ಟಾಗಿ ಬನ್ನಿ, ಅವ್ರ ಕೈಗೆ ಸಿಗಾಕಲ್ರಿ, ನಿಮಗೆ ಗೊತ್ತಾಗುತ್ತೆ. ಕಮೆಂಟ್ ಯಾರೆಲ್ಲ ಮಾಡ್ತಿದ್ದೀರಲ್ಲ ಅವ್ರಿಗೆ ಸಿಗಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸಿಗಾಕೊಂಡವ್ರು ನೋವು ಏನು ಅಂತ ಕೇಳಿಸ್ಕೊಳ್ಳಿ. ಕೆಲಸ ಮಾಡಬೇಡಿ ಅಂತಾರೆ. ಇಷ್ಟು ವರ್ಷ ಏನಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಗೊತ್ತಿಲ್ಲ, ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಗೊತ್ತಿಲ್ಲ. ಈಗ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂದಂಗೆ ಕಂಪನಿಗೂ ಮತ್ತೆ ಸರ್ಕಾರದಲ್ಲ ನಡುವೆ ನಾವು ಬಡವ ಆಯ್ತಾ ಇದೀವಿ. ಮೇನ್ ಏನಂತ ಹೇಳಿದ್ರೆ, ಈ ಕೆಲಸ ಮಾಡೋದೇ ತಪ್ಪು, ದುಡಿಯೋದೇ ತಪ್ಪು ಅನ್ನಂಗೆ ಆಗ್ಬಿಟ್ಟಿದೆ. ನಾವು ದುಡಿಲಿಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗಲ್ಲ, ಜೀವನ ಮಾಡಲಿಲ್ಲ ಅಂದ್ರೆ ಮನೆಯಲ್ಲಿ ನಮಗೆ ನಮ್ಮ ಸಮಸ್ಯೆಗಳು ಸಾಕಷ್ಟು ಇರ್ತವೆ. ಈಗ ನಮಗೆ ವೈಟ್ ಬೋರ್ಡಲ್ಲಿ ಕೆಲಸ ಮಾಡಬೇಡಿ, ಯೆಲ್ಲೋ ಬೋರ್ಡಲ್ಲಿ ಮಾಡಿ ಅಂದ್ರೆ ಅದಕ್ಕೆ ಒಂದು ಪರಿಹಾರ ಕೊಡಬೇಕು. ಒಂದು ಜೊತೆಗೆ ಸಮಸ್ಯೆ ಎಲ್ಲಿ ಕ್ರಿಯೇಟ್ ಆಗಿದೆ ಅಲ್ಲಿ ಹೋಗಿ ಅವರು ನಮ್ಮ ಸಮಸ್ಯೆ ಬಗೆಹರಿಸ್ಬೇಕು. ಈಗ ಮಧ್ಯದಲ್ಲಿ ಕೆಲಸ ಮಾಡೋಂಥ ನಮ್ಮಂತವ್ರು ಹಿಡಿದು 5,000 10,000 ರೂಪಾಯಿ ದಂಡ ಹಾಕಿದ್ರೆ ನಾವ್ ಎಲ್ಲಿಂದ ತಂದು ಕಟ್ಟೋದು? ಒಂದು. ಎರಡನೇದು ಏನಂದ್ರೆ, ನಮ್ಮ ಸಮಸ್ಯೆ ಪೊಲೀಸ್ನವರು ಅಥವಾ RTOದವರಾಗ್ಲಿ ನಮ್ಮನ್ನ ಹಿಡಿತಾವ್ರೆ. ನಿಮ್ ಸಮಸ್ಯೆ ಇರೋದು ಕಂಪನಿ ಹತ್ರನೇ ಹೋಗಿ ನೀವು ಕೇಳಿದ್ರೆ ಅದ್ರ ಸಮಸ್ಯೆ ಪರಿಹಾರ ಆಗುತ್ತೆ. ನಾವು ಮಧ್ಯದಲ್ಲಿ ಕೆಲಸ ಮಾಡೋರು ನಮ್ಮನ್ನ ಹಿಡಿದ್ರೆ ಕಂಪನಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಮ್ಮ ಪಾಡಕ್ ನಮಗೆ ಬಿಟ್ರೆ ಆರಾಮಾಗಿರ್ತೀವಿ. ಇದೆಲ್ಲ ಅಂದ್ರೆ ಇನ್ನೊಂದು ಕಂಪ್ನಿ ಮಾಡ್ತೀವಿ ಕೆಲಸ ನಾವು. ನೀವು ಕಂಪ್ನಿ ಬಿಟ್ಬಿಟ್ಟು ನಮ್ಮನ್ನೇ ಹಿಡ್ಕೊಂಡ್ರೆ ನಾವ್ ಯಾರ ಹತ್ರ ಹೇಳ್ಕೊಬೇಕು ನಮ್ಮ ಸಮಸ್ಯೆಗಳ? ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡ್ಬೇಕು, ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಕೊಡ್ಬೇಕು. ದಯವಿಟ್ಟು ಈ ವಿಚಾರನ ಒಂದು ಸೀರಿಯಸ್ ಆಗಿ ತಗೊಂಡು ನೀವು ಕಂಪ್ನಿ ಹತ್ರ ಮಾತಾಡಿ, ಕಂಪ್ನಿನ ಇಲ್ಲ ಕಂಪ್ನಿ ಸ್ಟಾಪ್ ಮಾಡಿಸಿ. ನಾವು ಆ ಕೆಲಸ ಮಾಡೋದಿಲ್ಲ. ಇಲ್ಲ ಅಂದ್ರೆ ನಮ್ಗೆ ಕೆಲಸ ಮಾಡಕ್ಕೆ ಅನುಮತಿ ಕೊಡಿ. ದಯವಿಟ್ಟು ನಮ್ಗೆ ಯಾವುದೇ ತರ ಸಮಸ್ಯೆ ಬಂದಾಗ ನಮ್ಗೆ ಪೊಲೀಸ್ನವರೇ ಆಗ್ಲಿ RTOದವರೇ ಆಗ್ಲಿ ನಮ್ಮ ಸಮಸ್ಯೆಗೆ ನಮ್ಮನ್ನ ಟಾರ್ಗೆಟ್ ಮಾಡದೇನೆ ನಮ್ಗೆ ಬಿಟ್ಬಿಡಿ ದಯವಿಟ್ಟು. ಇದನ್ನ ನಂಬ್ಕೊಂಡು ಸಾವಿರಾರು ಫ್ಯಾಮಿಲಿಗಳಿದಾವೆ ಬೆಂಗಳೂರಿನಲ್ಲಿ. ಎಲ್ಲ ಬೀದಿ ಬಿದ್ದೈತಾರೆ. ಎಲ್ಲ ಮಕ್ಕಳು ಸ್ಕೂಲು, ಎಲ್ಲ EMI, ಗಾಡಿದು ಪ್ರತಿಯೊಂದು ಸಮಸ್ಯೆಗಳಾಗ್ತಾ ಇದೆ. ಇದೇನಾರ ಸಮಸ್ಯೆ ಆದ್ರೆ ಒಬ್ರಿಗೊಬ್ರು ಎಲ್ಲಾ ಸೇರ್ಕೊಂಡು ಮಾತಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಅಷ್ಟೋ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರ ಕೊಡಿ. ಯಾವುದೇ ಅನಾಹುತ ಆಗದೆ ಇರೋ ತರ ನೀವು ಮುಂದೆ ನಮ್ಗೆ ಒಂದು ಪರಿಹಾರ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಕೇಳಿಸ್ಕೊಂಡ್ರಪ್ಪ. ತುಂಬ ಜನ ಹೇಳ್ತಿದ್ರಲ್ಲ ನಮ್ಮನ್ನೇನು ಹಿಡಿತಾ ಇಲ್ಲ, ನಾವು ಏನು ಮಾಡ್ತಾ ಇಲ್ಲ, ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ. ಒಂದ್ಸರಿ ನಿಮ್ಮನ್ನು ಹಿಡಿಯೋವರೆಗೂ ಅಷ್ಟೇ. ಹಿಡ್ದಾದ್ಮೇಲೆ ಒಂದು ಮಾತು ಹೇಳ್ತೀನಿ ನಾನು, ಮೊನ್ನೆಯಿಂದ ಏನೆಲ್ಲ ಬಂದಿದ್ದಾವಲ್ಲ, ಸೊ ನಿಮಗೆ ಅಂದರೆ ನಾವು ಇಡೀ RTOದವ್ರು ಡ್ಯೂಟಿ ಮಾಡೋಕ್ಕೆ ಬಿಡ್ತಾ ಇಲ್ಲ ಈ ಥರ ಅಂತ. ನಿಮ್ಮ ಕಂಪ್ನಿ ಲೀಗಲಿ ಆಗಿದ್ದಿದ್ರೆ ನೋಡಿ, ನಾನಿವತ್ತು ಹೋಗಿ ಬಂದೆ, ನಾನು ಒಂದು ಆರ್ಡ್ರ್ ಮಾಡ್ಕೊಂಡು ಬಂದೆ. ಬೇಕಂದರೆ ನಿಮಗೆ ತೋರಿಸ್ಬಲ್ಲೆ. ನಾನು ಹೋಗಿ ಒಂದು ಆರ್ಡ್ರ್ ಮಾಡ್ಕೊಂಡು ಬಂದೆ, ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ, ನಾನು ಮಾಡಿದೆ. ಬಟ್ ಎಷ್ಟು ದಿವಸ ಅಂತ ಕದ್ದು ಮುಚ್ಚಿ ಕಳ್ಳರ ಥರ ಡ್ಯೂಟಿ ಮಾಡ್ತೀರಾ? ಕಳ್ಳರ ಥರ ಕೆಲಸ ಮಾಡೋಕ್ಕೆ ನಾವೇನಾದರೂ ಕಳ್ಳರ? ಅದ್ರ ಬದಲು ನಾವು ಕಂಪ್ನಿನ ಕೇಳ್ಬೋದಲ್ವ, ಯಾಕೆ ಕಂಪ್ನಿ ಲೀಗಲಾಗಿ ಪ್ರೊಸೀಡ್ ಆಗ್ತಾ ಇಲ್ಲ ಅಂತ. ಈಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಪ್ರಾಬ್ಲಮ್ ಬಂದೇ ಬರುತ್ತಲ್ವ. ನಾವು ಅದನ್ನೇ ಹೇಳ್ತಾ ಇರೋದು. ಈಗ ಲೀಗಲ್ ಆಯ್ತಪ್ಪ, ಈಗ ಪ್ರಾಬ್ಲಮ್ ಇಲ್ಲ ಮಾಡಿ ಅಂತಿದ್ದಾರೆ. ಮುಂದಾದ್ರೂ ಇನ್ನೊಂದು ದಿವಸ ಇವಾಗೇನು ಬೈಕ್ ಟ್ಯಾಕ್ಸಿಗೆ ಬಂದಿರೋ ಪರಿಸ್ಥಿತಿ ನಿಮಗೆ ಬರಲ್ಲ ಅಂತ ಏನು ಗ್ಯಾರಂಟಿ ಇದೆ? ಆಲ್ರೆಡಿ ಬಂದಿದೆ, ಅದೇ ಬಂದಿರೋದನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಅದು ನೀವು ಅರ್ಥ ಮಾಡ್ಕೊತ ಇಲ್ಲ. ಕಮೆಂಟ್ನ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ. ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಮಾಡಿ. ಸುಮ್ಮನೆ ಮಿಸ್ಗೈಡ್ನ ನೀವು ಕಮೆಂಟ್ ಮಾಡೋದ್ರಿಂದ ಎಷ್ಟು ಜನ ಏನು ಮಾಡ್ತಾರೆ, ಏನೂ ತೊಂದರೆ ಇಲ್ಲ ಅಂತ ಡ್ಯೂಟಿ ಮಾಡೋಕ್ಕೆ ಬರ್ತಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಯಾರು ಬಂದು ನೋಡ್ತಾರೆ? ಸ್ವಲ್ಪ ಯೋಚನೆ ಮಾಡಿ ಆಯಿತಾ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು ಅಂದರೆ V2 ನ್ಯೂಸ್ ಕನ್ನಡ ಚಾನಲಲ್ಲಿದೆ, ಹೋಗಿ ನೋಡಿ ಆಯಿತಾ. ನಿಮ್ ಗಾಡಿ
ಮಾಡಿ ಇಳಿದಾಗ ಬನ್ನಿ ಅಂತಾರೆ. ಇಳಿದಾಗ ಯಾವುದೇ ರೀತಿ ಸ್ಪಾಟ್ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪೋರ್ಟರ್ ಕಂಪ್ನಿ ಕಡೆಯಿಂದ. ಈಗ ಗಂಡ ಹೆಂಡತಿ ಜಗಳದಲ್ಲಿ ಮಗು ಪಡುವಾಗ ಪೋರ್ಟರ್ ಕಂಪ್ನಿ ಹಾಗೂ ಸರ್ಕಾರ ಮತ್ತೆ ಸಾರಿಗೆ ಇಲಾಖೆ ಕಡೆಯಿಂದ ದಿನ ಕೂಲಿ ಮಾಡ್ತಂತ ನಾವು ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗ್ಲಿ, ಪೋರ್ಟರ್ ಕಂಪ್ನಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಇದಕ್ಕೆ ಶೀಘ್ರದಲ್ಲೇ ಬೇಗ ನಮ್ಗೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಸೊ ನಾನು ಆ್ಯಕ್ಚುಲಿ ಪೋರ್ಟರ್ ಕಂಪ್ನಿಯಿಂದ ಹೋಗಿ ಕೇಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟರೊಳಗಡೆ ನಮ್ಮ ಯಾವುದೋ ಇನ್ನೊಂದು ಚಾನಲ್ ಅವರು ಹೋಗಿ ಮಾಡಿದ್ದಾರೆ ಈ ವಿಡಿಯೋನ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ಟ್ರೈ ಮಾಡ್ತೀನಿ ಹೋಗಿ ಪೋರ್ಟರ್ ಆಫೀಸ್ ಹತ್ರ ನಾವು ಕೇಳೋದಕ್ಕೆ. ಬಟ್ ಅದಕ್ಕೂ ಮುಂಚೆ ನಾನು ಒಂದು ಮಾತೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಇಲ್ಲಿ ಯಾರೂ ಮಾಡಬೇಡಿ ಅಂತ ನಾವೇಳಲ್ಲಪ್ಪ, ನಿಮ್ಮ ಇಷ್ಟ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ನಾವೇನು ಹೇಳ್ತಿದ್ದೀವಿ ಅಂದರೆ ಅಲ್ಲಿ ತೊಂದರೆ ಆಗ್ತಾಯಿದೆ, ಅಲ್ಲಿ ಪ್ರಾಬ್ಲಮ್ ಇದೆ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಅದರಿಂದ ಹುಷಾರಾಗಿ ಮುಂದಕ್ಕೆ ಹೋದರೆ ನಿಮ್ಗೆ ಒಳ್ಳೆಯದು. ಇವನೇನು ಮಾತು ಕೇಳೋದು ಅಂತ ಹೋದರೆ ನಿಮಗೆ ಕೆಟ್ಟದ್ದು. ಸೊ ನಾವು ನಿಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದ್ದೀವಿ. ಕೆಲವರು ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಇವತ್ತೊಂದು ದಿನ ಹೋಗಿ ನೋಡೋಣ ಅಂತ ಒಂದು ಆರ್ಡ್ರ್ ಮಾಡ್ಕೊಂಡು ಬಂದಿದ್ದೀನಿ, ಲೋಕಲ್ ಆರ್ಡ್ರ್ ಇಲ್ಲ ಅಂತಿಲ್ಲ. ಬಟ್ ಆದರೆ ನಾನು ಒಂದೇ ಹೇಳೋದು, ಎಷ್ಟು ದಿವಸ ಅಂತ ಕದ್ದು ಮುಚ್ಕೊಂಡು ತಿರುಗಾಡ್ತೀರಾ, ಒಂದಲ್ಲ ಒಂದು ದಿವಸ ಸಿಗಾಕೊಂಡಾಗ ಅವಾಗ ಏನು ಮಾಡ್ತೀರಾ ಯೋಚನೆ ಮಾಡಿ ಅಂತ ಹೇಳ್ತಾ, ಓಕೆನಾ. ಸೊ ಇದು ನಿಮ್ಮ ಒಳ್ಳೇದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ನಮ್ಮ ಒಳ್ಳೇದಕ್ಕೋಸ್ಕರ ಅಲ್ಲ, ಓಕೆನಾ. ಸೊ ಕಂಪ್ನಿಯವರು ಆ ಥರ ಇದ್ದಿದ್ದರೆ ಕಂಪ್ನಿಯವ್ರು ಬಂದು ಓಪನ್ ಅಪ್ ಆಗಿ ಸ್ಟೇಟ್ಮೆಂಟ್ ಕೊಡಲಿ. ಕಂಪ್ನಿಯವ್ರು ಬಂದು ಓಪನ್ ಅಪ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರೆ ನಾನು ಮಾಡ್ತೀನಿ ಗುರು, ನಾನು ಅದ್ರ ಮೇಲೇ ನನ್ನ ಜೀವನವೂ ಇದೆ, ಓಕೆನಾ. ನಾನು ಅದ್ರ ಮೇಲೆ ನಂಬ್ಕೊಂಡಿದ್ದೀನಿ. ನಮ್ಮ ಹುಡುಗರಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಈಗಂತೂ ನಮ್ಮ ಪರಿಸ್ಥಿತಿನೂ ನಿಮ್ಮ ಥರನೇ ಆಗಿದೆ. ಒಂದು ಕಡೆ ಅದೂ ಇಲ್ಲ, ಒಂದು ಕಡೆ ಇದೂ ಇಲ್ಲ. ಅದೇ ಯಾರು ನಿಮ್ಮ ಕಮೆಂಟ್ಸ್ಗಳು ನೋಡ್ಬಿಟ್ರೆ ಅದಕ್ಕೂ ಬೇಜಾರಾಗ್ಬಿಡುತ್ತೆ. ನಿಮ್ಗೆ ಒಳ್ಳೇದಾಗಲಿ ಅಂತ ನಾವು ವೀಡಿಯೋ ಮಾಡಿದ್ರು ನೀವು ಬಂದು ನಮಗೆ ಬೈತೀರ. ಇಷ್ಟಲ್ದೇ ವಿಡಿಯೋ ಇಲ್ಲಿಗೆ ಮುಗಿಸಿದೆ. ನಾನು ನಿಮ್ಮ ಪ್ರೀತಿಯ ಶಂಕರ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಬೈ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ದಯವಿಟ್ಟು ಇನ್ನೊಂದು ಸರಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ತಲೆ ಇಟ್ಕೊಳ್ಳಿ. ಇದು ಕಂಪ್ನಿ ಕಡೆಯಿಂದ ಆಗ್ತಿರೋದು ಮೋಸನ, ಲೀಗಲ ಏನು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಒಂದು ಸರ್ಕಾರಕ್ಕೆ ಗೊತ್ತು, ಒಂದು ಅವ್ರಿಗೆ ಗೊತ್ತು. ಇಲ್ಲಿವರೆಗೂ ಯಾವ ರೈಡ್ರಿಗೂ ಗೊತ್ತಿಲ್ಲ. ನಾವು ನಿಮ್ಮ ಥರನೇ, ಓಕೆನಾ. ನಿಮಗೆ ಎಷ್ಟು ಗೊತ್ತೋ ನಮಗೂ ಅಷ್ಟೇ ಗೊತ್ತಿರೋದು. ಬಟ್ ಆದರೆ ನಮಗೆ ಕೆಲವೊಂದು ಮಾಹಿತಿಗಳು ಕೆಲವು ಕಡೆಯಿಂದ ಬಂದಾಗ ಅದನ್ನು ನಿಮಗೆ ಹುಷಾರಾಗಿರಿ. ಅಲ್ಲಿ ಸ್ವಲ್ಪ ತೊಂದರೆ ಇದೆ ಅಂತ ಹೇಳ್ತೀವಿ ಹೊರತು ಅಲ್ಲಿ ಕೆಟ್ಟದಿರೋದ್ರಿಂದನೇ ನಾವು ನಿಮಗೆ ಕೆಟ್ಟದ್ದು ಬೇಡ, ಹೋಗಬೇಡಿ ಅಂತೀವಿ ಅಷ್ಟೇ. ಅಲ್ಲೇನೋ ನೀವು ಚೆನ್ನಾಗಿರ್ತೀರ, ನೀವು ಹೋಗ್ಬಿಟ್ಟು ಏನೋ ಮಾಡ್ಕೊಂಬಿಟ್ರೆ ನಮಗಿದೆ ಅಂತ ಆ ಥರ ಇಲ್ಲ. ನಿಮ್ಗೆ ಒಳ್ಳೇದಕ್ಕೋಸ್ಕರ ನಾವು ಹೇಳ್ತೀವಿ ಅಷ್ಟೇ. ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಸುಮ್ಮನೆ ಬಂದು ಕಮೆಂಟ್ನ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡ್ಕೊಂಡು ಮಾಡೋದು ಬೆಟರ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು ಅಂದರೆ V2 ನ್ಯೂಸ್ ಕನ್ನಡ ಅಂತ ಚಾನಲ್ ಇದೆ, ಆ ಚಾನಲ್ ಹೋಗಿ ನೋಡಿ ಅಂತ ಹೇಳ್ತಾ. ಸೊ ನೋಡೋಣ ಮುಂದಿನ ದಿನ. ಐ ಥಿಂಕ್ ಯಾರಿಗಾದರೂ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರಿಗಾದರೂ ಪೋರ್ಟ್ರಲ್ಲಿ ತೊಂದರೆ ಆಗಿರೋರು, ಪೋರ್ಟ್ರಲ್ಲಿ ನೀವು ಡ್ಯೂಟಿ ಮಾಡ್ತಾ ನೀವು ಡ್ಯೂಟಿ ಮಾಡ್ತಾ ನಿಮ್ಮದೇನಾದರೂ ಹಿಡ್ಕೊಂಡು ಪೊಲೀಸವರು RTOದವರಾಗಲಿ ಇನ್ನೊಂದೊಬ್ಬರಾಗಲಿ ಹಿಡ್ಕೊಂಡು ನಿಮ್ಗೇನಾದರೂ ಪೆನಲ್ಟಿ ಪೋರ್ಟ್ರ್ ಮಾಡ್ತಿದ್ದೀರಾ ಅಂತ ನಿಮ್ಗೇನಾದರೂ ಪೆನಲ್ಟಿ ಹಾಕಿದರೆ ನಿಮ್ಮ ಗಾಡಿ ಸೀಸ್ ಮಾಡಿದರೆ ದಯವಿಟ್ಟು ಈ ನಂಬರ್ ನಾನು ಕೆಳಗಡೆ ಗ್ರೂಪಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಗ್ರೂಪಲ್ಲಿ ಅಡ್ಮಿನ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಾನು ನಮ್ಮ ಕಡೆಯಿಂದ ಆದಷ್ಟು ನಮ್ಮ ಚಾನಲ್ ಕಡೆಯಿಂದ ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಪೋರ್ಟ್ರ್ ಕಂಪ್ನಿ ಹತ್ರ ಹೋಗ್ಬಿಟ್ಟು ನಾವು ಕೇಳೋಣ ಇದು ಇಲ್ಲಿಗಲ್ ಅಂತ ಕೇಳೋಣ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ಸೊ ಅಷ್ಟೇ ಹೇಳ್ತಾ ದಯವಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬರೋಕ್ಕೆ ನಮ್ಮ ಜೊತೆ ಕೈ ಜೋಡ್ಸೋಕ್ಕೆ ಕೆಳಗಡೆ ಇರೋ ನಂಬರ್ಗೆ DM ಮಾಡಿ, ಕೆಳಗಡೆ ಗ್ರೂಪಲ್ಲಿರೋ ಅಡ್ಮಿನ್ ನಂಬರ್ಗೆ DM ಮಾಡಿ. ನೀವು ಎಲ್ಲರೂ ಸೇರಿ ಒಂದು ಡೇಟ್ನ ಫಿಕ್ಸ್ ಮಾಡ್ಕೊಂಡು ಬೇಕಾದರೆ ಒಂದು ದಿವಸ ಹೋಗಿ ಪೋರ್ಟ್ರ್ ಆಫೀಸಲ್ಲಿ ಕೇಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ಬೈ ಫ್ರೆಂಡ್.